ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಯಂತ್, ಯಾಕಪ್ಪ ಹೀಗೆ ಕೂತಿದೀಯಾ? ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಶಾಂತಮ್ಮ. ನನ್ನ ಪಾಪದ ಕೂಡ ತುಂಬಿತ್ತು ಅನ್ಸುತ್ತೆ. ಅದಕ್ಕೆ ಚಿನ್ನು ಮರಿ ನನ್ನ ಬಿಟ್ಟು ಹೋಗಿದ್ದಾರೆ. ಅಲ್ಲ ಶಾಂತಮ್ಮ, ನಾನು ಅವ್ರ ಮನಸ್ಥಿತಿನ ಯಾವಾಗಲೂ ಅರ್ಥನೇ ಮಾಡಿಕೊಳ್ಳಿಲ್ವಲ್ಲ. ಮುಗ್ಧವಾಗಿದ್ದವ್ರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ನಾನೇ ಅವ್ರಿಗೆ ತುಂಬ ಕಷ್ಟ ಕೊಟ್ಬಿಟ್ಟಲ್ಲ ಶಾಂತಮ್ಮ. ಕೈ ಮುಗಿದವರನ್ನ ದೇವತೆ ಅಂತ ಬೇಡ್ಕೋಬೇಕಾದವನು ಅವ್ರ ಮೇಲೆ ಅನುಮಾನ ಪಟ್ಬಿಟ್ಟು ನಾರೇ ಕೈಯಾರೆ ಅವ್ರನ್ನ ಕಳ್ಕೊಂಡ್ಬಿಟ್ಟಲ್ಲ ಶಾಂತಮ್ಮ. ಜಯಂತ್, ಅಲ್ಲಪ್ಪ, ನಿನ್ ತಪ್ಪಿನ ಅರಿವು ನಿನ್ಗಾಗಿದೆ, ಅದು ಒಳ್ಳೆ ವಿಷಯನೇ. ಈಗ ಅವಳಿಗೇನಾದ್ರೂ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಶಾಂತಮ್ಮ, ಎಲ್ಲರೂ ನನ್ನ ಜಾನಿಯವ್ರು ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಈ ಮೂಲೆನೋ ಆ ಮೂಲೆನೋ ಅವ್ರು ನಿಂತಿದ್ದಾರೆ, ಯಾವಾಗಲೂ ನಾನು ನೋಡ್ತಿದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಬದುಕಿರೋವಾಗಲೇ ನನಗೆ ಖುಷಿ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಈಗ ನಾನು ಇಲ್ಲದೆ ಇರೋವಾಗ ಏನು ಖುಷಿ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಶಾಂತಮ್ಮ. ಶಾಂತಮ್ಮ, ಒಂದೇ ಒಂದ್ಸಲಿ ಜಾನಿಯವ್ರು ನನಗೆ ಸಿಗಬೇಕು. ನಾನು ಅವ್ರ ಕಾಲಿಗೆ ಬಿದ್ದು ನನ್ನಿಂದ ತುಂಬ ತಪ್ಪಾಗಿದೆ ಅಂತ ಕೇಳ್ಕೋಬೇಕು. ಕ್ಷಮಿಸಿದ್ದೀನಿ ಅಂತ ಒಂದು ಮಾತಾದರೂ ನನಗೆ ಹೇಳಬೇಕು ಶಾಂತಮ್ಮ. ಹೋದ್ರೆ ನನ್ನ ಪಾಪಿ ಜಗತ್ತಲ್ಲಿಲ್ಲ ಶಾಂತಮ್ಮ. ಅಯ್ಯೋ, ಅವಳು ಖಂಡಿತ ನಿನ್ನ ಕ್ಷಮಿಸ್ತಾಳಪ್ಪ. ಆ ಕ್ಷಮೆಗೆ ನೀನು ಹರ್ರನಿದೀಯಾ? ಹ್ಞೂ ಶಾಂತಮ್ಮ, ನಿಮಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇದೆಯಾ? ಪುನರ್ಜನ್ಮ ನಂಬಿಕೆ ಏನೂ ಇಲ್ಲ, ಆದರೆ ಪುನರ್ಜನ್ಮದ ಬಗ್ಗೆ ಮಾತಾಡೋದನ್ನು ಕೇಳಿದ್ದೀನಿ ಅಷ್ಟೆ. ಈ ಜನ್ಮದಲ್ಲಿ ನಾವು ಕಳ್ಕೊಂಡಿರೋರು ಮತ್ತೆ ನಮಗೆ ಸಿಕ್ಬಿಡ್ತಾರೆ. ಈ ಸಲ ಮಾಡಿದ ತಪ್ಪುಗಳನ್ನು ನಾವು ಯಾವುದೂ ಮಾಡೋದಿಲ್ಲ. ಅವ್ರ ಪ್ರೀತಿನೆಲ್ಲ ಪಡ್ಕೋತೀವಿ, ನಮ್ಮ ಪ್ರೀತಿನೆಲ್ಲ ಹಂಚಿಬಿಡ್ತೀವಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಶಾಂತಮ್ಮ ಯೋಚನೆ ಮಾಡೋಕ್ಕೆ? ನನ್ನ ವಿಷಯದಲ್ಲಿ ಹಾಗಾಗ್ಬಿಟ್ರೆ ಸಾಕು ಶಾಂತಮ್ಮ. ನಾನು ಯಾವ ತಪ್ಪುಗಳನ್ನು ಮಾಡೋದಿಲ್ಲ. ಮುಂಚೆ ನೋಯಿಸಿದಾಗೆ ಚಿನ್ನುಮರಿಯನ್ನು ನೋಯಿಸೋಲ್ಲ. ಅವ್ರನ್ನ ಹೂಗಿಂತ ನಾಜೂಕಾಗಿ ನೋಡ್ಕೊತೀನಿ ಶಾಂತಮ್ಮ. ನನಗೊಂದೇ ಒಂದ್ಸಲಿ ಅವ್ರು ಸಿಗ್ತಾರೆ ಅಲ್ವಾ ಶಾಂತಮ್ಮ? ಚಿನ್ನುಮರಿ ನಂಗೆ ಸಿಗ್ತಾರಲ್ವಾ? ಹಾಂಪ್ಪ, ಖಂಡಿತ ಸಿಗ್ತಾಳೆ. ನಿನ್ನ ಪ್ರೀತಿ ನಿಜವಾಗಿದ್ರೆ ಆ ಪ್ರೀತಿನ ಹುಡ್ಕೊಂಡು ಎಲ್ಲೇ ಇದ್ರೂ ಅವಳು ಖಂಡಿತ ಬರ್ತಾಳೆ, ಸಿಗ್ತಾಳೆ. ಆದರೆ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಈ ರೀತಿ ನೋವು ಅನುಭವಿಸೋದು ನನ್ನಿಂದಂತೂ ನೋಡೋಕ್ಕಾಗ್ತಿಲ್ಲ. ಅಲ್ಲ, ನೀನು ಹೀಗೆ ನೋವು ಅನುಭವಿಸಿದ್ರೆ ಅವಳು ಹೇಗೆ ಸಮಾಧಾನ ಮಾಡ್ಕೋತಾಳೆ ಹೇಳು? ಏನ್ರಿ ಶ್ರೀನಿವಾಸರವ್ರೆ, ಲೆಕ್ಕ ಸರಿಯಾಗಿ ಬರೆದಿದ್ದೀರೋ ಇಲ್ಲ ಯಾವ್ದಾರು ಮರ್ತಿದ್ದೀರೋ? ಇಲ್ಲ ಸ್ವಾಮಿ, ನನಗೆ ನೆನಪಿರುವಷ್ಟು ಬರೆದಿದ್ದೀನಿ ಸ್ವಾಮಿ. ಸರಿ, ಅದೇನು ಅಂತ ಹೇಳಿ. ಮಹಾಸ್ವಾಮಿ, ಅದು ಇವರಿಬ್ಬರು ಹುಟ್ಟಿದಾಗಿಂದ ಇಲ್ಲಿ ತನಕ ಏನೇನು ಖರ್ಚು ಮಾಡಿದ್ದೀನೋ ಅದನ್ನು ಬರೆದೀನಿ. ಇವರು ಹುಟ್ಟಿದಾಗ ಆಸ್ಪತ್ರೆ ಖರ್ಚು, ಸ್ಕೂಲಿಂದ ಕಾಲೇಜ್ ತನಕ ಕಟ್ಟಿರೋ ಫೀಸು, ಯೂನಿಫಾರ್ಮು, ಪುಸ್ತಕ, ಪೆನ್ಸಿಲು ಎಲ್ಲ ಲೆಕ್ಕನೂ ಬರೆದಿದ್ದೀನಿ ಸ್ವಾಮಿ. ಹಬ್ಬಗಳಿಗೆ ಪ್ರತಿ ಸಲ ಹೊಸ ಬಟ್ಟೆ ಕೊಡಿಸ್ತಿದ್ದೆ, ಆ ಲೆಕ್ಕ. ದೀಪಾವಳಿ ಹಬ್ಬಕ್ಕೆ ಇಂಥದ್ದೇ ಪಟಾಕಿ ಬೇಕು ಅಂತ ಹಠ ಮಾಡೋರು, ಅದರ ಲೆಕ್ಕ ಎಲ್ಲ ಬರೆದಿದ್ದೀನಿ ಸ್ವಾಮಿ. ಪ್ರತಿ ವರ್ಷ ಹುಟ್ಟುಹಬ್ಬ ಆಚರಿಸ್ತಿದ್ದೆ, ಅದರ ಲೆಕ್ಕ ಬರೆದಿದ್ದೀನಿ. ಆಮೇಲೆ ಇವರಿಬ್ಬರಿಗೂ ಬುದ್ಧಿ ತಡವಾಗಿ ಬಂದರೂ ದಾಡಿ ಮೀಸೆ ಬೇಗ ಬಂತು ಸ್ವಾಮಿ. ಸೈಲೆನ್ಸ್, ಸೈಲೆನ್ಸ್. ಆಗ ಇವ್ರಿಗೆ ನಾನು ಕೊಡಿಸಿರೋ ಬ್ಲೇಡು, ಶೇವಿಂಗ್ ಕ್ರೀಮು ಆ ಲೆಕ್ಕನೂ ಬರ್ದೀನಿ ಸ್ವಾಮಿ. ಆಮೇಲೆ ಚಿಕ್ಕವನು ಮೊದಲಿಂದಲೂ ಹೀಗೆ
ಯಾವಾಗಲೂ ಉದ್ದ ಕೂದಲು ದಾಡಿ ಬಿಟ್ಕೊಂಡಿರೋನು 3 ತಿಂಗಳು ಒಂದು ಸಲ ಕಟಿಂಗ್ ಮಾಡಿಸ್ತಿದ್ದೆ. ದೊಡ್ಡವನಿಗೆ ಪ್ರತಿ ತಿಂಗಳು ಮಾಡಿಸ್ಬೇಕಿತ್ತು. ಆ ಲೆಕ್ಕನೂ ಬರ್ತಿದ್ದೀನಿ ಸ್ವಾಮಿ. ಹಾಗಾಗಿ ಇವರಿಬ್ಬರು ಲೆಕ್ಕದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನಾದ್ರು ಬ್ಲೇಡು, ಶೇವಿಂಗ್ ಕ್ರೀಮು ಇದ್ರದ್ದೆಲ್ಲ ಲೆಕ್ಕ ಬರ್ತಿದ್ದಾರೆ. ಇರೋ ಸ್ವಲ್ಪ ಇನ್ನೂ ಏನೇನು ಲೆಕ್ಕ ಬರೆದಿಟ್ಟಿದ್ದಾರೆ ಕೇಳೋಣ. ಕರ್ಮ. ಇವ್ರು ಸ್ವಲ್ಪ ಬೆಳೆದು ದೊಡ್ಡವರಾಗಿ ಹೈಸ್ಕೂಲು ಕಾಲೇಜ್ಗೆ ಹೋಗುವಾಗ ಮನೇಲಿ ತಿಂಡಿ ಮಾಡೋದು ತಡ ಆಗುತ್ತೆ ಅಂತ ಹಾಗೆ ಓಡೋಗ್ಬಿಡೋರು. ನಾನು ಪಾಪ ಮಕ್ಕಳು ಹೊಟ್ಟೆ ಹಸ್ಕೊಂಡು ಹೋಗ್ತಾರಲ್ಲ, ಹೋಟ್ಲಲ್ಲಿ ಏನಾದರೂ ತಿನ್ಕೊಳ್ಳಿ ಅಂತ ವಾರಕ್ಕಿಷ್ಟು ಅಂತ ಪಾಕೆಟ್ ಮನಿ ಕೊಡ್ತಿದ್ದೆ. ಆ ಲೆಕ್ಕನೂ ಬರ್ದಿದ್ದೀನಿ ಸ್ವಾಮಿ. ಇವ್ರಿಗೆ ಕ್ರಿಕೆಟ್ ನೋಡಬೇಕು ಅಂತ ತುಂಬ ಆಸೆ. ಪಾಪ ಬೇರೆಯವ್ರ ಮನೆಗೆ ಹೋಗಿ ಟಿ ವಿ ನೋಡ್ತಾರಲ್ಲ ಅಂತ ಒಂದು ಟಿ ವಿ ತಂದು ಕೇಬಲ್ ಹಾಕಿಸ್ದೆ. ಆ ಲೆಕ್ಕ ಬರ್ದಿದ್ದೀನಿ. ಸಂತು ಓದ್ ಮುಗಿದ ಮೇಲೆ ಕೆಲಸ ಸಿಕ್ಕಲಿಲ್ಲ. ಆ ಟೈಮ್ನಲ್ಲಿ ನಾನು ಅವ್ರ ಖರ್ಚಿಗೆ ಅಂತ ಕಾಸು ಕೊಡ್ತಾ ಇದ್ದೆ. ಸಂತೋಷಂದು ಮದುವೆ ಖರ್ಚು ಸಹ ನಾನೇ ಮಾಡಿದ್ದೀನಿ ಸ್ವಾಮಿ. ಆ ಲೆಕ್ಕ ಬರ್ದಿದ್ದೀನಿ. ಹರೀಶ ನಮಗೆ ಹೇಳದೆ ಕೇಳದೆ ಹೋಗಿ ಮದುವೆ ಮಾಡ್ಕೊಂಡು ಬಂದ. ಆ ಮದುವೆ ಖರ್ಚು ಒಂದು ಉಳಿಸ್ತಾ. ಆಮೇಲೆ ಮೊನ್ನೆ ರಿಟೈರ್ಡ್ ಆದಾಗ ತಲಾ 5 ಲಕ್ಷ ಕೊಟ್ಟಿದ್ದೀನಿ ಸ್ವಾಮಿ. ನೀವೇನಾದರೂ ಹೊರಗಡೆ ಹೋಗಿದ್ದಾಗ ಅವನು ಏನೋ ಒಂದು ನೆಪ ಹೇಳ್ಕೊಂಡು ಹೊರಗಡೆ ಹೋಗ್ತಾನೆ. ಅವನೇನಾದರೂ ಹೊರಗಡೆ ಹೋಗಿದ್ದಾಗ ನೀವು ಅದೇ ಟೈಮ್ಗೆ ಆಚೆ ಹೋಗಿರ್ತೀರ. ಇದು ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಎಷ್ಟೇ ಆದರೂ ನಾನು ಅವನ್ನ ಮದುವೆ ಆಗೋ ಹುಡುಗಿ ಅಲ್ವಾ, ಅವನ ಮೇಲೆ ಪೊಸೆಸಿವ್ನೆಸ್ ಇರುತ್ತಲ್ವಾ, ಅವ್ನು ನನ್ನ ಹುಡುಗ ಅಂತ. ಜಾನು, ಇಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಸುಮ್ಮನೆ ಹಾಗೆ ನಿಂತಿದ್ದೆ ಅಷ್ಟೆ. ಯಾಕೋ ಡಲ್ಲಾಗಿದೆಯಾ ಅನ್ಸುತ್ತೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ವೋ, ಅದು ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆಯಲ್ಲ, ಹಾಗೆ ಮುಖ ಡಲ್ಲಾಗಿರಬೇಕು ಅಷ್ಟೆ. ಸರಿ ಜಾನು, ಅವತ್ತು ನಾವು ಚರ್ಚ್ಗೆ ವಿಚಾರಿಸೋದಕ್ಕೆ ಅಂತ ಹೋದಾಗ ಅಲ್ಲಿ ಜಯಂತ್ ಬಂದ್ಬಿಟ್ರು. ಅದಕ್ಕೆ ನಾವು ಏನೂ ವಿಚಾರಿಸೋಕ್ಕಾಗಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನಾವು ಅಲ್ಲೇ ಇದ್ದಿರಿದ್ರೆ ಜಯಂತ್ ಅವ್ರ ಬಗ್ಗೆ ಖಂಡಿತನಾದರೂ ಇನ್ಫಾರ್ಮೇಷನ್ ಸಿಕ್ಕಿರೋದು. ಹೌದು, ಆದರೆ ಅದಕ್ಕೆ ಅವಕಾಶನೇ ಸಿಗಲಿಲ್ವಲ್ಲ. ನೀನು ಮೀಟ್ ಮಾಡಿರೋ ಫಾದರಲ್ಲಿ ಇದ್ದಿದ್ರೆ ನಾವು ಯಾರನ್ನು ವಿಚಾರಿಸೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆದರೆ ಈಗ ಅವ್ರು ಇಲ್ವೇ? ಕರೆಕ್ಟು. ನಿನಗೆ ಜಯಂತ್ ಅವ್ರಿಗೆ ಕ್ಲೋಸ್ ಫ್ರೆಂಡ್ ಅಂತ ಯಾರಾದರೂ ಇದ್ರಾ? ಅವ್ರ ಬಗ್ಗೆ ನನಗೆ ಗೊತ್ತಿದೆಯಾ? ಕ್ಲೋಸ್ ಫ್ರೆಂಡ್? ಹಾಂ, ಸಚಿನ್ ಅಂತ ಒಬ್ರಿದ್ದಾರೆ. ಅವರಿಗೆ ಜಯಂತ್ ಅವ್ರ ಬಗ್ಗೆ ಎಲ್ಲ ಗೊತ್ತು. ನಿಜ ಹೇಳಬೇಕು ಅಂದರೆ ಜಯಂತ್ ಅವ್ರು ಹೀಗೆಲ್ಲ ಆಡ್ತಾರೆ ಅಂತ ಕ್ಲೂ ಕೊಟ್ಟಿದ್ದೆ ಅವರು. ಲಕ್ಷ್ಮೀ ನಿವಾಸ ಲಕ್ಷ್ಮೀ